ನಮಸ್ಕಾರ ವೀಕ್ಷಕರೇ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಗೆ ಹೊಸ ವಿನ್ಯಾಸ ನೀಡಲಾಗಿದ್ದು, ಹಣಕಾಸು ಸಂಪನ್ಮೂಲ ಕ್ರೋಢೀಕರಣಕ್ಕೆ ವಿನೂತನ ಮಾದರಿ ಅನುಸರಿಸಲಾಗುತ್ತಿದೆ. 100 ಮೀಟರ್ ಅಗಲದ ಕಾರಿಡಾರ್ನ 65 ಮೀಟರ್ಗಳನ್ನ ರಸ್ತೆ, ಸರ್ವಿಸ್ ರಸ್ತೆ ಹಾಗೂ ಭವಿಷ್ಯದ ಮೆಟ್ರೋ ಮಾರ್ಗಕ್ಕೆ ಬಳಸಿಕೊಂಡು ಉಳಿದ 35 ಮೀಟರ್ ಜಾಗವನ್ನು ವಾಣಿಜ್ಯ ಉದ್ದೇಶಗಳಿಗೆ ಮೀಸಲಿಡಲಾಗಿದೆ. ಈ ವಾಣಿಜ್ಯ ನಿವೇಶನಗಳ ಹರಾಜು, ಸುಧಾರಣಾ ಶುಲ್ಕ ಮತ್ತು ನೋಂದಣಿ ಮೇಲಿನ ಸೆಸ್ ಮೂಲಕ ಹಣವನ್ನು ಒಟ್ಟುಗೂಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪೆರಿಫೆರಲ್ ರಿಂಗ್ ರೋಡ್ PRR1 ಅಥವಾ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಹೊಸ ವಿನ್ಯಾಸ ನೀಡಲಾಗಿದ್ದು, ಯೋಜನಾ ವೆಚ್ಚವನ್ನು ಭರಿಸಲು ವಿನೂತನ ಮಾದರಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ಹಿಂದೆ ಉದ್ದೇಶಿಸಿದ 100 ಮೀಟರ್ ಅಗಲದ ರಸ್ತೆಯ ಬದಲಿಗೆ ಇದೀಗ 65 ಮೀಟರ್ ಕಾರಿಡಾರ್ ಅನ್ನು ಸೀಮಿತಗೊಳಿಸಿ ಮೆಟ್ರೋ ರೈಲು ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಿದ್ಧಪಡಿಸಿರುವ ನೂತನ ವಿನ್ಯಾಸದ ಪ್ರಕಾರ 73 ಕಿಲೋಮೀಟರ್ ಉದ್ದದ PRRನಲ್ಲಿ 65 ಮೀಟರ್ ಜಾಗವನ್ನು ರಸ್ತೆ, ಸರ್ವಿಸ್ ರಸ್ತೆ ಮತ್ತು ಭವಿಷ್ಯದ ಮೆಟ್ರೋ ಮಾರ್ಗಕ್ಕೆ ಬಳಸಲಾಗುತ್ತಿದೆ. ಇದರಲ್ಲಿ 8 ಪಥಗಳ ಮುಖ್ಯ ರಸ್ತೆ, 2 ಬದಿಯಲ್ಲಿ ತಲಾ 9 ಮೀಟರ್ ಅಗಲದ ಸರ್ವಿಸ್ ರಸ್ತೆ, ಪಾದಚಾರಿ ಮಾರ್ಗ ಮತ್ತು ಮೆಟ್ರೋ ಅಥವಾ ಎಲಿವೇಟೆಡ್ ರೈಲು ವ್ಯವಸ್ಥೆಗಾಗಿ 5 ಮೀಟರ್ ಜಾಗವನ್ನು ಕಾಯ್ದಿರಿಸಲಾಗಿದೆ. ಬಾಕಿ ಉಳಿದಿರುವ 35 ಮೀಟರ್ ಜಾಗವನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಲಾಗುತ್ತದೆ. ಈ ಜಾಗದಲ್ಲಿ ಮಾಲ್, ರೆಸ್ಟೋರೆಂಟ್, ಪೆಟ್ರೋಲ್ ಬಂಕ್ ಹಾಗೂ IT ಪಾರ್ಕ್ಗಳಂತಹ ವಾಣಿಜ್ಯ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಹರಾಜು ಹಾಕಲಾಗುತ್ತದೆ. ಇದರಿಂದ ಬರುವ ಆದಾಯವನ್ನು ಯೋಜನೆಯ ಸಾಲ ಮರುಪಾವತಿಗೆ ಬಳಸಿಕೊಳ್ಳುವ ಗುರಿ ಹೊಂದಲಾಗಿದೆ. ಯೋಜನೆಯ ಒಟ್ಟು ಅಂದಾಜು ವೆಚ್ಚ 22,600 ಕೋಟಿ ರು ಆಗಿದ್ದು, ಇದರಲ್ಲಿ 15,600 ಕೋಟಿ ರು ಭೂಸ್ವಾಧೀನಕ್ಕೆ ಮತ್ತು 7,000 ಕೋಟಿ ರು ರಸ್ತೆ ನಿರ್ಮಾಣಕ್ಕೆ ಮೀಸಲಿಡಲಾಗಿದೆ. ಈ ಹಣವನ್ನು ಹುಡ್ಕೋದಿಂದ ಸಾಲ ಪಡೆಯಲಾಗುತ್ತಿದ್ದು, ವಾಣಿಜ್ಯ ನಿವೇಶನಗಳ ಹರಾಜು, ಟೋಲ್ ಸಂಗ್ರಹ, ಸುಧಾರಣಾ ಶುಲ್ಕ ಮತ್ತು ಆಸ್ತಿ ನೋಂದಣಿ ಮೇಲಿನ ಸೆಸ್ ಮೂಲಕ ಸಂಪನ್ಮೂಲ ಕ್ರೋಢೀಕರಿಸಲು ತೀರ್ಮಾನಿಸಲಾಗಿದೆ. ಭೂಮಿ ಕಳೆದುಕೊಳ್ಳುವ ರೈತರಿಗೆ ಸರ್ಕಾರವು 4 ಪರಿಹಾರ ಆಯ್ಕೆಗಳನ್ನು ಮುಂದಿಟ್ಟಿದೆ. ಇದರಲ್ಲಿ ನಗದು ಪರಿಹಾರ, TDR, FAR ಜೊತೆಗೆ ಅಭಿವೃದ್ಧಿಪಡಿಸಿದ ವಸತಿ ಅಥವಾ ವಾಣಿಜ್ಯ ನಿವೇಶನಗಳನ್ನು ಪಡೆಯುವ ಅವಕಾಶವೂ ಸೇರಿದೆ. ಎಕರೆಗೆ 60:40 ಅನುಪಾತದಲ್ಲಿ 9,583 ಚದುರ ಅಡಿಯಷ್ಟು ಅಭಿವೃದ್ಧಿಪಡಿಸಿದ ವಸತಿ ನಿವೇಶನ, ವಾಣಿಜ್ಯ ನಿವೇಶನಗಳನ್ನು ಕೋರಿದವರಿಗೆ 65:35 ಅನುಪಾತದಲ್ಲಿ 8,385 ಚದುರ ಅಡಿ ಜಾಗವನ್ನು ಪರಿಹಾರ ರೂಪದಲ್ಲಿ ನೀಡಲಾಗುತ್ತದೆ.